ಸ್ವಪ್ನ ಮತ್ತೆ ಪೂಜಾ ತುಂಬಾನೇ ಚೆನ್ನಾಗಿ ಓದೋ ಹುಡುಗಿಯರು. ಸ್ಕೂಲಲ್ಲಿ ಯಾವಾಗ್ಲೂ ಫಸ್ಟ್ ನಂಬರಲ್ಲಿ ಅವ್ರು ಪಾಸ್ ಆಗ್ತಿದ್ರು. ಓದ್ಬೇಕಂದ್ರೆ ಅವ್ರಿಗೆ ತುಂಬಾ ಇಷ್ಟ. ನನಗೆ IPS ಆಗ್ಬೇಕು ಅಂತ ಇಷ್ಟ, ನನಗೆ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ, ಹಂಗಂತ ಇವರು ಓದಕ್ಕೆ ಇಷ್ಟಪಡ್ತಿದ್ರು. ಹಿಂಗಿದ್ದಾಗ ಮನೆಯಲ್ಲಿ ಅವ್ರಿಗೆ ಓದೋದ್ರ ಬಗ್ಗೆ ಸಪೋರ್ಟ್ ಮಾಡಕ್ಕೆ ಅವ್ರ ಅಮ್ಮ ಮಾತ್ರ ಇದ್ರು. ಆಹಾ, ನೀವು ಚೆನ್ನಾಗಿ ಓದಿದ್ರೆ ಒಂದಿನ ನಿಮ್ಮ ಕನಸೆಲ್ಲ ನನಸಾಗತ್ತೆ ಮಕ್ಕಳ. ಇರ್ಲಿ ಬಿಡು ಸೋನಿತಾ, ಯಾಕೆ ಅವ್ರಿಗೆ ಬೇಡದೇ ಇರೋ ಕನಸುಗಳನ್ನ ತೋರಿಸ್ತಾ ಇದೆಯಾ? ಅಷ್ಟಕ್ಕೂ ಇವರು ಓದಿ ಬರ್ದು ಏನ್ ತಾನೇ ಮಾಡಬೇಕು? ನಾನು ಹೇಳೋದೇನಂದ್ರೆ ಇವ್ರಿಗೆ ಅಡುಗೆ ಮಾಡೋ ಕೆಲಸ ಹೇಳ್ಕೊಡು. ನಾಳೆ ಅತ್ತೆ ಮನೆಗೆ ಹೋದ್ರೆ ಅಲ್ಲಿ ಕೆಲ್ಸಕ್ಕೆ ಬರುತ್ತೆ. ಆಗ ಅವ್ರ ಹೆಂಡತಿ ಸುನೀತಾ ಹೇಳ್ತಾರೆ, ನೋಡ್ರಿ, ಯಾವ ಕಾಲದಲ್ಲಿದ್ದೀರ ನೀವು? ನೀವ್ ಅನ್ಕೊಂಡಿರೋ ಕಾಲ ಎಲ್ಲ ಬದ್ಲಾಯ್ತು. ಇವಾಗ ಓದ್ಬೇಕಾಗಿರೋ ಕಾಲ ರೀ. ಸುನೀತಾ ತುಂಬಾ ಸಲ ಹೇಳಿರುವ ಕಾರಣದಿಂದ ಅವ್ರ ಗಂಡ ಮಕ್ಕಳನ್ನ ಸ್ಕೂಲ್ ಕಳ್ಸೋದಕ್ಕೆ ಒಪ್ಕೋತಾರೆ. ಅವರಿಬ್ರು ಸ್ಕೂಲ್ಗೆ ಹೋಗಿ ತುಂಬಾನೇ ಚೆನ್ನಾಗಿ ಓದ್ತಾರೆ. ಹಿಂಗೆ ಸಮಯ ಕಳೆದು ಹೋಗತ್ತೆ. ಅವರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಅವರು 12ನೇ ಕ್ಲಾಸ್ ಪಾಸ್ ಆಗ್ತಾರೆ. ಅವರು ಕ್ಲಾಸ್ ಪಾಸ್ ಆದ ನಂತರ ಅವ್ರಪ್ಪ ಒಂದಿನ ಅಂತಾರೆ, ಹೇಗೆ ಇವ್ರು ಮದ್ವೆ ಮಾಡ್ಲೇಬೇಕು, ಇವ್ರಿಗೆ ಹುಡುಗ ಹುಡುಕ್ಲೇಬೇಕು. ಅಯ್ಯೋ ಅಪ್ಪ, ನಾವಿನ್ನೂ ಹೈಯರ್ ಸ್ಟಡೀಸ್ ಮಾಡ್ಬೇಕಪ್ಪ. ಹೌದಪ್ಪ. ಹಿಂಗಿದ್ದಾಗ ಒಂದಿನ ಸುನೀತಾಗೆ ಮೈ ಹುಷಾರಿಲ್ದೆ ಅವಳು ಪಾಪ ತೀರ್ಕೊಂಡ್ಬಿಡ್ತಾಳೆ. ಹಿಂಗಿದ್ದಾಗ ಒಂದಿನ ಅವರ ದೊಡ್ಡ ಮಾವ ಮನೆಗೆ ಬರ್ತಾರೆ. ಅರೆ, ಇನ್ನು ನೀನು ನಿನ್ನ ಮಕ್ಕಳನ್ನ ಖಾಲಿ ಕೂರಿಸಿದ್ಯಲ್ಲ. ನಮ್ಮಲ್ಲಂತೂ ನಮ್ಮ ಹಳ್ಳಿಯಲ್ಲಿ 18 ಆಗ್ತಿದ್ದಂಗೆ ಮದ್ವೆ ಆಗ್ಬಿಡುತ್ತೆ. ಅವ್ರ ತಾಯಿ ಇಲ್ಲದ ಮಕ್ಕಳು ಏನಾದ್ರೂ ತೊಂದರೆ ಗಿಂದ್ರೆ ಆದ್ರೆ ಆದಷ್ಟು ಬೇಗ ಇವ್ರಿಗೆ ವರ ಹುಡುಕು, ಇವ್ರ ಕೈಯನ್ನ ಹಳದಿ ಮಾಡು. ಅವ್ರ ಮಾವ ಬಂದು ಹಿಂಗಂತ ಹೇಳಿದ ತಕ್ಷಣ ಅವ್ರಿಬ್ರಿಗೂ ಮದ್ವೆ ಮಾಡ್ಬೇಕಂತ ಹುಡುಗ ನೋಡಕ್ ಶುರು ಮಾಡ್ತಾರೆ. ಕೊನೆಗೆ ಒಂದೇ ಮನೇಲಿ ಅಣ್ಣ ತಮ್ಮಂದಿರ್ನ ಅವರು ನೋಡ್ತಾರೆ. ಅಪ್ಪ, ಮದ್ವೆ ಮಾಡ್ಬಿಟ್ರೆ ನಾವ್ ಹೆಂಗಪ್ಪ ಓದೋದು? ನಮ್ಮ ಆಸೆ ಎಲ್ಲ ನಿರಾಸೆ ಆಗ್ಬಿಡುತ್ತೆ. ಹಂಗ್ ಮಾತಾಡ್ಬೇಡ. ಮದ್ವೆ ಆದ ನಂತರನೂ ಎಷ್ಟೋ ಹುಡುಗಿಯರು ಅವರ ಕೆರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ನಾವ್ ಕೂಡ ಹಂಗೆ ಮಾಡೋಣ. ನಾವಿಬ್ರು ಮದ್ವೆ ಆದ ನಂತರ ಕೂಡ ಚೆನ್ನಾಗಿ ಓದೋಣ, ಮತ್ತೆ ಒಂದು ಗೌರ್ಮೆಂಟ್ ಜಾಬ್ನ ಸಂಪಾದಿಸ್ಬೇಕು. ಅವ್ರಪ್ಪ ಹೇಳಿದ್ರಂತ ಅವ್ರೇನೂ ಮಾತಾಡದೆ ಮದ್ವೆ ಮಾಡ್ಕೋತಾರೆ. ಮದ್ವೆ ಆಗಿದ ನಂತರ ಅವರು ಅತ್ತೆ ಮನೆಗೆ ಹೋಗ್ತಾರೆ. ಆದ್ರೆ ಅವ್ರಮ್ಮ ಮಕ್ಕಳು ಓದ್ತಾರೆ ಅಂತ ಏನೂ ಕೆಲ್ಸನೂ ಅವ್ರಿಗೆ ಹೇಳ್ಕೊಟ್ಟಿರಲ್ಲ. ಅದ್ರಿಂದ ಯಾವಾಗ್ಲೂ ಅತ್ತೆ ಮನೆಯಲ್ಲಿ ಅವ್ರ ಅತ್ತೆ ಹತ್ರ ಬೈಸ್ಕೋತಾರೆ. ಒಂದಿನ ಅವ್ರ ಅತ್ತೆ, ಇಲ್ ನೋಡಿ, ಏನ್ ಓದ್ಬೇಕಂತ ಅನ್ಕೊಂಡ್ರೋ ಅದೆಲ್ಲ ನಿಮ್ಮ ಅಮ್ಮನ ಮನೆಯಲ್ಲೇ ಆಯ್ತು. ಇನ್ಮೇಲೆ ಇಲ್ ಬಂದು ಓದುದು ಅದು ಇದು ಅಂತ ಕತೆಗಳು ನನ್ನ ಹತ್ರ ಬೇಕಾಗಿಲ್ಲ. ನೀವು ಮನೇಲಿ ಕೆಲ್ಸ ಮಾಡ್ಕೊಂಡು ಸೊಸೆಂದಿರ್ತಾರೆ ಇರಿ. ಆದ್ರೆ ಅವ್ರಿಬ್ರಿಗೂ ಪಾಪ ಓದ್ಬೇಕು ಅಂತ ತುಂಬಾ ಆಸೆ. 2 ದಿನದ ನಂತರ ಅವ್ರ ಅತ್ತೆ ಸುಲೋಚನಾ ಅವರ ಫ್ರೆಂಡ್ ಮನೆಗೆ ಹೋಗ್ತಾರೆ. ಇಲ್ ನೋಡಿ, ಅತ್ತೆ ಆಚೆ ಹೋಗಿದ್ದಾರೆ. ನಾವು ಇವಾಗ್ಲೇ ಯೂನಿವರ್ಸಿಟಿಗೆ ಹೋಗಿ ಫಾರ್ಮ್ ಫಿಲ್ ಮಾಡ್ಬಿಡೋಣ. ಇದೇ ಸರಿಯಾದ ಸಮಯ. ಅವರಿಬ್ರು ಬೇಗ ಯೂನಿವರ್ಸಿಟಿಗೆ ಹೋಗ್ತಾರೆ. ಬೇಗ ಫಾರ್ಮ್ ಫಿಲ್ ಮಾಡ್ತಾರೆ. ಎಲ್ಲ ಬುಕ್ಸ್ ಕೂಡ ತಗೊಂಡ್ಬರ್ತಾರೆ. ಅವರ ಬುಕ್ಸ್ ಎಲ್ಲ ಬ್ಯಾಗಲ್ಲಿ ಬಚ್ಚಿಡ್ತಾರೆ. ಆದ್ರೆ ಅವರು ಮನೆಗ್ ಬಂದಾಗ ಅವ್ರ ಮುಂದೆ ಅವ್ರ ಅತ್ತೆ ಸುಲೋಚನಾ ನಿಂತ್ಕೊಂಡಿರ್ತಾಳೆ. ಎಲ್ಲೋಗಿದ್ರಿ ನೀವು? ಅದು ಮಾರ್ಕೆಟ್ಗೆ ಸ್ವಲ್ಪ ವಸ್ತುಗಳು ತರ್ಬೇಕಾಗಿತ್ತು, ಅದಕ್ಕೆ ಹೋದ್ವಿ. ತೋರ್ಸಿ, ಏನ್ ತಗೊಂಡ್ ಬಂದ್ರಿ? ಅಷ್ಟರಲ್ಲಿ ಪಕ್ಕದ ಮನೆಯವರು ಅವಳನ್ನ ಕರೆಯೋದಕ್ಕೆ ಮನೆಗೆ ಬಂದ್ಬಿಡ್ತಾರೆ. ಸುಲೋಚನಾ ಅವ್ರ ಜೊತೆ ಹೋಗ್ಬಿಡ್ತಾರೆ. ಮತ್ತೆ ಇವರಿಬ್ರು ಹೆಂಗೋ ತಪ್ಸ್ಕೋತಾರೆ. ಇವರಿಬ್ರ ಗಂಡಂದಿರು ಯಾವಾದಿಗೂ ಕೆಲ್ಸ ಅಂತ ಆಚೆನೆ ಇರ್ತಿದ್ರು. ಅದಕ್ಕೆ ಇವರಿಬ್ರಿಗೂ ಚೆನ್ನಾಗಿ ಓದಕ್ಕೂ ಕೂಡ ಸಮಯ ಸಿಗ್ತಾ ಇತ್ತು. ಅವ್ರ ರೂಮಲ್ಲಿ ಕುತ್ಕೊಂಡು ಓದ್ಕೋತಾ ಇದ್ರು. ದಿನ ರಾತ್ರಿ ಅಂತ ಕಷ್ಟಪಡಕ್ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಮನೋಹರ್ ಇವರಿಬ್ರಿಗೂ ಮದ್ವೆ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ದುಡ್ಡನ್ನ ಅವರು ತಗೊಂಡಿರ್ತಾರೆ. ಅದಕ್ಕೆ ಜಮೀನ್ದಾರ್ ಅಲ್ಲಿಗೆ ಬಂದು ಆ ದುಡ್ಡನ್ನ ರಿಟರ್ನ್ ಕೊಡದೇ ಇರೋ ಕಾರಣದಿಂದ ಅವರ ಜಮೀನನ್ನ ಕೂಡ ಅವ್ರ ಹತ್ರದಿಂದ ಕಿತ್ಕೊಳ್ತಾರೆ. ಈ ಮಕ್ಕಳನ್ನ ಬೆಳೆಸೋದ್ರಲ್ಲೇ ನಾನು ಇವತ್ತು ಬೀದಿಗೆ ಬಂದಿದ್ದೀನಿ. ಇನ್ನೊಂದ್ ಕಡೆ ಅಕ್ಕ ತಂಗಿಯರಿಬ್ರು ತುಂಬಾ ಚೆನ್ನಾಗಿ ಓದಕ್ ಶುರು ಮಾಡ್ತಾರೆ. ಅದು ಮಾತ್ರ ಅಲ್ದೆ ಸ್ವಲ್ಪ ದಿನದ ನಂತರ ಇಬ್ರು ಒಟ್ಟಿಗೆ ಪ್ರೆಗ್ನೆಂಟ್ ಆಗ್ತಾರೆ. ಮತ್ತೆ ಮನೆಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ. ಆ ಪೋಸ್ಟ್ ಮ್ಯಾನ್ ಆ ಕಾರ್ಡ್ನ ಅತ್ತೆಯ ಕೈಲಿ ಕೊಟ್ಬಿಟ್ಟು ಹೋಗ್ತಾನೆ. ಓಹೋ, ನೀವಿಬ್ರು ಓದ್ಬೇಕು ಅಂತ ಅನ್ಕೊಂಡಿದೀರಾ? ಬರ್ಲಿ ನನ್ ಮಕ್ಕಳು ಸಾಯಂಕಾಲ ಅವ್ರ ಹತ್ರ ಈ ವಿಷಯ ಹೇಳ್ತೀನಿ. ಸಾಯಂಕಾಲ ಅವ್ರ ಮಕ್ಕಳು ಬಂದಿದ ತಕ್ಷಣ ಸುಲೋಚನಾ ಮಕ್ಕಳಿಗೆ ಹೇಳ್ತಾಳೆ, ತುಂಬಾ ಆಸಕ್ತಿ ಇದೆಯಲ್ಲ ನಿನಗೆ ಓದೋದಕ್ಕೆ. ಓದಬಾರ್ದು, ಕೆಲಸ ಮಾಡ್ಬೇಕಾ? ನಾವು ಓದಿ ಒಂದು ಸರ್ಕಾರಿ ನೌಕರಿ ಮಾಡ್ಬೇಕು ಅನ್ಕೊಂಡಿದೀವಿ. ಅಯ್ಯೋ ಹುಚ್ಚಿ ನೀನು, ನಿನ್ಗೆ ಸರ್ಕಾರಿ ನೌಕರಿ ಸಿಗೋದು ಅಷ್ಟೇನು ಈಸಿ ಅಲ್ಲ ಕಣೆ. ಚೆನ್ನಾಗಿ ಓದಿ ಬರ್ದಿರೋರ್ಗೆ ಕೂಡ ಸಿಗೋದಿಲ್ಲ. ನೀನ್ ಮನೇಲಿ ಕುತ್ಕೊಂಡು ಓದ್ಬಿಟ್ರೆ ಸಿಗ್ಬಿಡುತ್ತಾ ನಿಂಗೆ? ಅವ್ರ ಗಂಡಂದಿರು ಪಾಪ ತುಂಬಾ ಹೊಡ್ದಿ ಅವ್ರಿಬ್ಬರನ್ನ ಆಚೆ ಕಳಿಸ್ಬಿಡ್ತಾರೆ. ಅವರಿಬ್ರು ಅವ್ರ ಅಡ್ಮಿಟ್ ಕಾರ್ಡ್, ಅವರ ಬುಕ್ಸ್ ಮತ್ತೆ ಅವರ ವಸ್ತುಗಳನ್ನ ತಗೊಂಡು ಆ ಮನೆಯಿಂದ ಆಚೆ ಬಂದ್ಬಿಡ್ತಾರೆ. ಇವಾಗ ಏನ್ ಮಾಡೋದು ಅಂಜಲಿ? ಇವಾಗ ಓದೋದ್ ಬಿಟ್ರೆ ನಮ್ ಕೈಯಲ್ಲಿ ಬೇರೆ ಏನೂ ಇಲ್ಲ. ನಾವಿಬ್ರು ಸಾಧಿಸ್ಬೇಕನ್ಕೊಂಡಿದ್ದ ಸಾಧಿಸ್ಲೇಬೇಕು. ಅವರು ಫುಟ್ಪಾತ್ ಹತ್ರ ಅವ್ರ ಸೀರೆಯಿಂದಾನೇ ಒಂದು ಚಿಕ್ಕ ಗುಡ್ಸಲನ್ನು ಕಟ್ಕೋತಾರೆ. ಮತ್ತೆ ಅಲ್ಲಿ ಕುತ್ಕೊಂಡು ಓದ್ತಾರೆ. ಬೆಳಗ್ಗೆ ಹೊತ್ತಲ್ಲಿ ಅವರು ಭಿಕ್ಷೆ ಬೇಡ್ತಾ ಇದ್ರು. ಸಾಯಂಕಾಲದ ಸಮಯದಲ್ಲಿ ಸ್ಟ್ರೀಟ್ ಲೈಟ್ ಅಲ್ಲಿ ಕುತ್ಕೊಂಡು ಓದ್ತಾ ಇದ್ರು. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗತ್ತೆ.
ಅವರು ನೀರ್ ಕುಡ್ದು ಅವ್ರ ಹೊಟ್ಟೆನ ತುಂಬಿಸ್ಕೋತಾರೆ, ಆದ್ರೆ ಓದೋದು ಮಾತ್ರ ಅವರು ಬಿಟ್ಟಿಲ್ಲ. ಅವ್ರದ್ದು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಆಗತ್ತೆ. ಅಲ್ಲಿ ಅವರಿಬ್ರು ಫಸ್ಟ್ ಬರ್ತಾರೆ. ಕಾಲೇಜ್ ಪ್ರಿನ್ಸಿಪಲ್ಗೆ ಅವರಿಬ್ರ ಕತೆ ತಿಳಿಯುತ್ತೆ. ಅವ್ರಿಬ್ರ ಹತ್ರ ಹೇಳ್ತಾರೆ, ಇವತ್ತಿಂದ ನೀವಿಬ್ರು ಕಾಲೇಜ್ ಹಾಸ್ಟೆಲ್ ಓದ್ತೀರಾ, ಮತ್ತೆ ತುಂಬಾ ಶ್ರದ್ಧೆಯಿಂದ ಓದಿ. ಈಗ ನಾನ್ ಸಹ ನಿಮ್ಮಿಬ್ಬರ ಬೆಳವಣಿಗೆಯನ್ನ ನೋಡಕ್ಕೆ ಬಯಸ್ತೀನಿ. ನಿಜವಾಗ್ಲೂನಾ ಪ್ರಿನ್ಸಿಪಲ್ ಸರ್, ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ಅವರಿಬ್ರು ಈಗ ಹಾಸ್ಟೆಲಲ್ಲೇ ಇರ್ತಿದ್ರು. ಅಲ್ಲಿ ಅಲ್ಪ ಸ್ವಲ್ಪ ಕೆಲ್ಸಗಳು ಮಾಡ್ಕೋತಾ ಇದ್ರು. ಅದು ಮಾತ್ರ ಅಲ್ದೆ ಅವರು ಚೆನ್ನಾಗಿ ಊಟ ಮಾಡ್ತಿದ್ರು. ಸ್ವಲ್ಪ ದಿನದ ನಂತರ ಅವರು ಮಕ್ಕಳಿಗೆ ಜನ್ಮ ನೀಡ್ತಾರೆ. ಅಂಜಲಿಗೆ ಹುಡುಗ ಮತ್ತೆ ಸ್ವಪ್ನಾಗೆ ಹುಡುಗಿ ಹುಟ್ತಾರೆ. ಹಿಂಗವ್ರು ಚೆನ್ನಾಗಿ ಓದ್ಕೋತಾರೆ ಮತ್ತೆ ಅವ್ರ ಮಕ್ಕಳನ್ನ ಕೂಡ ನೋಡ್ಕೋತಾರೆ. ಈ ರೀತಿ ಅವರು ಗ್ರಾಜುಯೇಟ್ ಕೂಡ ಆಗ್ಬಿಡ್ತಾರೆ. ಅವರ ಕನಸನ್ನು ನನಸು ಮಾಡೋದೇ ಇವಾಗ ಅವ್ರಿಗೆ ಉಳಿದಿತ್ತು. ಅಂಜಲಿ ಡಾಕ್ಟರ್ ಮತ್ತೆ ಸ್ವಪ್ನ IPS ಎಂಟ್ರೆನ್ಸ್ ಮಾಡ್ತಾರೆ. ಅವರಿಬ್ರು ಸೆಲೆಕ್ಟ್ ಆಗ್ತಾರೆ. ಕಾಲೇಜ್ ಮುಗ್ದಿದ್ರಿಂದ ಅವರು ಹಾಸ್ಟೆಲ್ನ ಕೂಡ ಬಿಟ್ಟು ಹೋಗ್ಬೇಕಾಗಿತ್ತು. ಮತ್ತೆ ಅವರು ಫುಟ್ಪಾತ್ ಮೇಲೆ ಬರ್ತಾರೆ. ಮತ್ತೆ ಅಲ್ಲೇ ಮಕ್ಕಳಿಗೆ ಕೋಚಿಂಗ್ ಮಾಡ್ತಾರೆ. ಜೊತೆಗೆ ಅವರು ಓದೋದನ್ನ ಬಿಟ್ಟೇ ಇಲ್ಲ. ಅವರು ಆ ದುಡ್ಡಲ್ಲೇನೆ ಅವರು ಚೆನ್ನಾಗಿ ಓದ್ಕೋತಾ ಇದ್ರು. ಮಕ್ಕಳನ್ನ ಅವರು ನೋಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಅವರು ಎಕ್ಸಾಮ್ ಬರೀತಾರೆ. ಅವರಿಬ್ರು ಆಸೆ ಪಟ್ಟಂಗೆ ಅವರಿಬ್ರಿಗೂ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಅಂಜಲಿ ಡಾಕ್ಟರ್ ಮತ್ತೆ ಸ್ವಪ್ನ IPS. ಕೊನೆಗೆ ನಾವು ಆಸೆ ಪಟ್ಟಿದ್ದನ್ನ ಸಾಧಿಸಿದ್ವಿ. ಇದನ್ ಸಾಧಿಸಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಲ್ವಾ. ನಿನಗೆ ತುಂಬಾ ತುಂಬಾ ಧನ್ಯವಾದ ದೇವಾ. ಇನ್ನೊಂದು ಕಡೆ ಅವ್ರ ಗಂಡಂದಿರ ಫ್ಯಾಕ್ಟ್ರಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗತ್ತೆ. ಅವ್ರ ಕೆಲ್ಸನೂ ಹೋಗತ್ತೆ. ಮನೆ ಇದ್ದಿದ್ದು ಕೂಡ ತಗೊಂಡ್ಬಿಡ್ತಾರೆ. ಇವಾಗ ಅವ್ರು ಬೀದಿಗೆ ಬೀಳ್ತಾರೆ. ಒಂದಿನ ಅವರು ಊಟ ಎಲ್ಲರಿಗೂ ಹಾಕ್ಬೇಕು ಅನ್ಕೋತಾರೆ. ಆ ದಿನ ಎಲ್ಲಾ ಬಡವರು ಅಲ್ಲಿಗೆ ತಿನ್ನಕ್ ಬರ್ತಾರೆ. ಆ ಊಟ ತಿನ್ನೋದಕ್ಕೆ ಅವ್ರ ಅಪ್ಪ ಮನೋಹರ್, ಅವರ ಅತ್ತೆ ಸುಲೋಚನಾ ಮತ್ತೆ ಅವರ ಗಂಡಂದಿರು ಬರ್ತಾರೆ. ಅವರಿಬ್ರು ಸಕ್ಸಸ್ ಆಗಿರೋದನ್ನ ನೋಡಿ ಅವರು ಶಾಕ್ ಆಗ್ತಾರೆ. ನಮ್ಮನ್ನ ಕ್ಷಮಿಸಿ, ನಾವು ಮಾಡಿದ ತಪ್ಪಿಗೆ ನಮ್ಗೆ ಶಿಕ್ಷೆ ಸಿಕ್ಬಿಡ್ತು. ನನ್ನ ಇಬ್ಬರು ಮಕ್ಕಳ ನನ್ನ ಕ್ಷಮಿಸ್ಬಿಡಿ ಅಂಜಲಿ. ಸಪನ, ನೀನು ನನ್ನ ಕ್ಷಮಿಸ್ಬಿಡು. ಅಪ್ಪ, ನಿಮ್ಗೆ ಪರಿಸ್ಥಿತಿ. ಮನೋಹರ್ ನಡೆದ ವಿಷಯವನ್ನು ಹೇಳ್ತಾನೆ. ಅವ್ರ ಸ್ವಂತದವರ ಈ ಪರಿಸ್ಥಿತಿ ನೋಡಿ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ನಡೆದಿದ್ದೆಲ್ಲ ಮರ್ತೋಗಿ ಅವರಿಬ್ರು ಕ್ಷಮಿಸ್ತಾರೆ. ಗೌರ್ಮೆಂಟ್ ಕೆಲ್ಸ ಮಾಡ್ತಿರುವ ಇಬ್ರು ಸೊಸೆಂದ್ರು ತುಂಬಾ ಸಂತೋಷವಾಗಿರ್ತಾರೆ. ಮತ್ತೆ ಅವ್ರ ಅತ್ತೆ ಆ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ. ಬಾ ಅನನ್ಯ, ಯಾರನ್ನಾದ್ರೂ ಫೂಲ್ ಮಾಡೋಣ. ಒಬ್ಬರನ್ನ ಫೂಲ್ ಮಾಡ್ಬೇಕಂದ್ರೆ ಇವಳಿಗೆ ತುಂಬಾನೇ ಇಷ್ಟ. ಮನೆಗೆ ಹೋಗೋಣ ಬಾ. ಅರೆ ಹೋಗೋಣ, ಫಸ್ಟ್ ಯಾರನ್ನಾದ್ರೂ ಫೂಲ್ ಮಾಡೋಣ ಕಣೆ. ಅಯ್ಯೋ ಬೇಡ ಬೇಡ, ನೀನೇನಾದ್ರೂ ಈ ತರ ತಪ್ಪು ಕೆಲ್ಸಗಳು ಮಾಡ್ತೀಯ ಮತ್ತೆ ನಾನ್ ಬಯಸ್ಕೋಬೇಕು. ನೋಡ್ದೆ ಅಲ್ವಾ ನಿನ್ನೆ ಪಕ್ಕದ ಮನೆ ಆಂಟಿ ಏನಂದ್ರು ಅಂತ. ಯಾಕೆ, ಏನಂದ್ರು? ಹಾ, ಇವತ್ ನಿನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ರು. ಏನ್ ಮಾಡ್ದೆ ನೀನು? ಅರೆ ಏನೂ ಇಲ್ಲ, ತುಂಬಾ ಹೊರಗ್ ಮಾಡ್ತಿದ್ದಾಳೆ ಅಂತ ಅವಳು ನಡ್ಕೊಂಬರೋ ಜಾಗದಲ್ಲಿ ಎಣ್ಣೆ ಹುಯ್ದ್ಬಿಟ್ಟೆ. ಮತ್ತೆ ಏನನ್ಕೊಂಡೆ, ಅಮ್ಮನ ಹತ್ರ ಹೇಳ್ತಾಳೇನೋ ಅಂತ ಅನ್ಕೊಂಡೆ. ಹಾಗ್ ನಾನಂದೆ, ನಾನ್ ನಡ್ಕೋತೀನಿ ಬಿಡು ಅಂತ. ನನ್ನ ಹೆಸರು ಅನನ್ಯ ಅನನ್ಯ ಅಂತ ಅನ್ಬಿಟ್ಟೆ. ಹಂಗಂತ ಹೇಳಿದ ತಕ್ಷಣ ಸುಕನ್ಯನ ಹೊಡಿಯೋದಕ್ಕೆ ಅನನ್ಯ ಓಡೋಗ್ತಾಳೆ. ಮತ್ತೆ ಸುಕನ್ಯ ಅವಳ ಹತ್ರ ತಪ್ಸ್ಕೊಂಡ್ ಮನೆ ಕಡೆ ಓಡ್ತಾಳೆ. ಅವರಿಬ್ರು ಅಕ್ಕ ತಂಗಿ. ಅದು ಮಾತ್ರ ಅಲ್ದೆ ಅವರಿಬ್ರು ಟ್ವಿನ್ಸ್ ಆಗಿದ್ರು. ಆದ್ರಿಂದ ಅವರಿಬ್ರ ಮಧ್ಯೆ ಡಿಫ್ರೆನ್ಸ್ ಕಂಡುಹಿಡಿಯೋದು ಕಷ್ಟ. ಒಂದೊಂದ್ಸಲ ಅವ್ರ ಅಪ್ಪ ಅಮ್ಮ ಕೂಡ ಅವರಿಬ್ಬರನ್ನ ಕಂಡುಹಿಡಿಯೋದಲ್ಲಿ ಕಷ್ಟ ಪಡ್ತಿದ್ರು. ಆ ವಿಷಯದಲ್ಲಿ ಸುಕನ್ಯಾ ಅಡ್ವಾಂಟೇಜ್ ತಗೋತಿದ್ಲು. ಅವಳು ಏನಾದ್ರೂ ಒಂದು ಕೆಲಸ ಮಾಡ್ಬಿಡ್ತಿದ್ಲು. ಮತ್ತೆ ಪಾಪ ಅನನ್ಯ ಬಯಸ್ಕೋತಿದ್ಲು. ಅವತ್ತು ಪಾಪ ಮನೆಗೆ ಲೇಟಾಗಿ ಬರೋ ಕಾರಣದಿಂದ ಅನನ್ಯನೇ ಬಯಸ್ಕೋತಾಳೆ. ಸಾಯಂಕಾಲ ಸಂತೋಷನಾ, ಯಾಕಷ್ಟು ಟೆನ್ಷನ್ ತಗೋತೀಯ ಬಿಡು. 1-2 ವರ್ಷದ ನಂತರ ನಮ್ ಮದ್ವೆ ಆಗತ್ತಲ್ವಾ, ನಾನೆಲ್ಲೋ ನೀನೆಲ್ಲೋ. ಸುಕನ್ಯಾ ಸ್ವಲ್ಪ ಸ್ವಲ್ಪ ಕೆಲ್ಸ ಮಾಡೋದ್ರಲ್ಲಿ ಸೋಂಬೇರಿ ಆಗ್ತಿದ್ಲು. ಪಾಪ ಅನನ್ಯ ಮಾತ್ರ ಎಲ್ಲ ಕೆಲ್ಸ ಮಾಡ್ಬೇಕಾಗಿತ್ತು. ಆದ್ರೆ ಅವರ ಹಣೆ ಬರಹ ಅವರಿಬ್ಬರನ್ನು ಬೇರೆ ಮಾಡೇ ಇಲ್ಲ ನೋಡಿ. ಮತ್ತೆ ಅವರಿಬ್ಬರಿಗೂ ಒಂದೇ ಮನೆಯಲ್ಲಿ ಮದ್ವೆ ಆಗ್ಬಿಡುತ್ತೆ. ದೊಡ್ಡವರ ಜೊತೆ ಸುಕನ್ಯಾ ಮತ್ತೆ ಚಿಕ್ಕವರ ಜೊತೆ ಅನನ್ಯ. ಹೀಗಂತ ಅವರಿಬ್ಬರಿಗೂ ಮದ್ವೆ ನಡೆಯುತ್ತೆ. ಅನನ್ಯ ಅಂತೂ ಅಡಿಗೆ ಸೂಪರ್ ಆಗಿ ಮಾಡ್ತಿದ್ಲು. ಆದ್ರೆ ಸುಕನ್ಯಾಗೆ ಅಡಿಗೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಒಂದಿನ ಅರೇ ಕುತ್ಕೊಂಡ್ ಟಿವಿ ನೋಡ್ತಿದೀಯಾ, ಹೋಗಿ ಬಟ್ಟೆಯನ್ನಾದ್ರೂ ವಾಶ್ ಮಾಡು. ಅರೇ ಅನನ್ಯಾಗ್ ಹೇಳಿ ಅತ್ಗೆ, ಬೆಳಗ್ಗಿಂದ ಎಲ್ಲ ಕೆಲ್ಸ ನಾನೇ ಮಾಡ್ತಿದ್ದೀನಲ್ವಾ. ಪಾತ್ರೆ ತೊಳೆದು ಅಡ್ಗೆ ಬೇರೆ ಮಾಡ್ಬಿಟ್ ಬಂದಿದ್ದೀನಿ. ಅಚ್ಚಚ್ಚೋ, ಸಾರಿ ಬಾ, ಇದೆಲ್ಲ ಅನನ್ಯ ಮಾಡಿದ್ಲಂತ ಅನ್ಕೊಂಡೆ ಕಣಮ್ಮ. ಅಯ್ಯೋ ಇಲ್ಲಲ್ಲ ಅತ್ತೆ, ಎಲ್ಲ ಕೆಲ್ಸ ನಾನೇ ಮಾಡಿದ್ದು. ಅವಳು ಇವಾಗ ತಾನೇ ಅವಳ ರೂಮಿಂದ ಆಚೆ ಬರ್ತಿದ್ದಾಳೆ. ಹೌದಾ, ಇರು ಇವಾಗ್ಲೇ ನೋಡ್ಕೋತೀನಿ ಅವಳ ಕತೆನ. ಅವಳು ಕೋಪದಿಂದ ಅನನ್ಯ ಹತ್ರ ಹೋಗ್ತಾಳೆ. ಮತ್ತೆ ಬೆಳಗಿಂದ ಟಿವಿ ನೋಡೋದು ಮಲ್ಕೊಳ್ಳೋದು, ಇವಾಗ್ ಬಂದು ಗುಡಿಸ್ತಿದ್ದಾಳೆ. ಅಯ್ಯೋ ಅತ್ತೆ, ಬಾಯ್ ಮುಚ್ಚು. ನಿಮ್ಮಕ್ಕನ್ ನೋಡ್ದ್ಯಾ, ಎಲ್ಲ ಕೆಲ್ಸ ಮಾಡಿ ಮುಗ್ಸಿದಾಳೆ. ಎಷ್ಟು ಕೆಲ್ಸ ಮಾಡಿದ್ದಾಳೆ. ಆಗ ಅನನ್ಯ ಚೆನ್ನಾಗ್ ಅರ್ಥ ಆಗತ್ತೆ ಅವ್ರ ಅತ್ತೆನ ಕೂಡ ಸುಕನ್ಯಾ ಫೂಲ್ ಮಾಡಿದಾಳಂತ. ಈಗ ಅವಳಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ.
ಅವ್ರ ಅತ್ತೆಗೆ ಏನಂತ ಹೇಳಕ್ಕಾಗತ್ತೆ, ಅದಕ್ಕೆ ಅವಳು ಏನು ಹೇಳ್ದೆ ಕೆಲ್ಸ ಮಾಡ್ಕೋತಿರ್ತಾಳೆ. ಪಾಪ ಅವಳು ಬೆಳಗಿಂದ ಸಾಯಂಕಾಲದವರೆಗೂ ಮನೆ ಕೆಲ್ಸ ಮಾಡ್ತಿರ್ತಾಳೆ. ಪಾಪ ಆದ್ರೂ ಕೂಡ ಅವಳೆ ಅತ್ತೆ ಹತ್ರ ಬಯಸ್ಕೋಬೇಕಾಗಿತ್ತು. ಮತ್ತೊಂದಿನ, ಬಾಮ್ಮ ಸೊಸೆ, ಇವತ್ತು ಕಿಚನ್ ಅಲ್ಲಿ ನನ್ ಜೊತೆ ಸೇರ್ಕೊಂಡು ಅಡಿಗೆ ಮಾಡುವಂತೆ. ಸರಿ ಅತ್ತೆ, ನೀವು ನಡೀರಿ, ಬರ್ತೀನಿ. ಅವ್ರ ಅತ್ತೆಯನ್ನು ಕಿಚನ್ ಒಳಗಡೆ ಹೋಗ್ತಾರೆ. ತಕ್ಷಣ ಸುಕನ್ಯಾ ಅನನ್ಯ ಹತ್ರ ಹೋಗಿ ಈಗಂತಾಳೆ, ಅನನ್ಯ, ಅತ್ತೆ ನಿನ್ನ ಕಿಚನ್ಗೆ ಬರಕ್ ಹೇಳ್ತಿದ್ದಾರೆ, ಹೋಗು. ಹಾ, ಈಗ್ಲೇ ಹೋಗ್ತೀನಿ. ಮತ್ತೊಂದ್ಸಲ ಅವಳು ಅನನ್ಯನ ಫೂಲ್ ಮಾಡ್ಬಿಡ್ತಾಳೆ. ಅವಳಿಗೆ ಗೊತ್ತಿರಲ್ಲ ಪಾಪ ಅನನ್ಯನ ಕರ್ದಿಲ್ಲ, ಸುಕನ್ಯಾನೇ ಅವ್ರ ಅತ್ತೆ ಅಡ್ಗೆ ಮಾಡೋದಕ್ಕೆ ಕರ್ದಿರ್ತಾರೆ ಅಂತ. ಬಂದ್ಯಾ? ಸರಿ ಬಾಬಾ, ನೀನು ಚಪಾತಿಗೆ ಹಿಟ್ಟನ್ನು ರೆಡಿ ಮಾಡು, ನಾನ್ ತರಕಾರಿ ಕಟ್ ಮಾಡ್ತೀನಿ. ಸರಿ ಅತ್ತೆ. ಅನನ್ಯ ತುಂಬಾ ಬೇಗ ಚಪಾತಿಗೆ ಹಿಟ್ಟನ್ನ ರೆಡಿ ಮಾಡ್ಬಿಡ್ತಾಳೆ. ಅವ್ರ ಅತ್ತೆ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಇಷ್ಟು ಚೆನ್ನಾಗಿ ನೀನು ಹಿಟ್ಟನ್ನ ರೆಡಿ ಮಾಡ್ಬಿಟ್ಟೆ ಅಲ್ಲ ತಾಯಿ, ಅದು ಇಷ್ಟು ಫಾಸ್ಟ್ ಆಗಿ. ನೀನ್ ಯಾಕೆ ಅನನ್ಯಾಗ್ ಹೇಳ್ಕೊಡ್ಬಾರ್ದು? ಅವಳಿಗೆ ಏನ್ ಕೆಲ್ಸನೂ ಬರಲ್ಲ. ಈಗ ಅನನ್ಯಾಗ್ ಅರ್ಥ ಆಗುತ್ತೆ, ಅವಳನ್ನ ಸುಕನ್ಯಾ ಅಂತ ಅನ್ಕೊಂಡಿದ್ದಾರೆ ಅವ್ರ ಅತ್ತೆ ಅಂತ. ಸುಕನ್ಯಾ ಬೇಕಂತಾನೆ ಅನನ್ಯಾನ ಕೆಲ್ಸ ಮಾಡೋದಕ್ಕೆ ಕಿಚನ್ಗೆ ಕಳ್ಸಿದಾಳೆ ಅಂತ ಅವಳಿಗೆ ಅರ್ಥ ಆಗ್ಬಿಡುತ್ತೆ. ಸುಕನ್ಯಾ ಮೇಲೆ ಅವಳಿಗೆ ತುಂಬಾ ಕೋಪ ಬರುತ್ತೆ, ಆದ್ರೆ ಏನು ಹೇಳಿಲ್ಲ. ಸರ್ಲಾನ ದೃಷ್ಟಿಯಲ್ಲಿ ಮನೆ ಕೆಲ್ಸ ಎಲ್ಲಾನು ಸುಕನ್ಯಾನೇ ಮಾಡ್ತಿದ್ಲು. ಕಿಚನ್ ಕೂಡ ಸುಕನ್ಯಾನೇ ನೋಡ್ಕೋತಿದ್ಲು. ಆದ್ರೆ ಅನನ್ಯಾಗ್ ಪಾಪ ಏನ್ ಕೆಲ್ಸ ಬರೋದಿಲ್ಲ, ಹಂಗಂತ ಅವ್ರ ಅತ್ತೆ ಯಾವಾಗ್ಲೂ ಅನ್ಕೋತಾ ಇದ್ಲು. ಮತ್ತೊಂದಿನ, ಅಮ್ಮ ಸುಕನ್ಯಾ, ಹೇಳಿ ಅತ್ತೆ. ನೀನವತ್ತು ಹಲ್ವಾ ಮಾಡಿದ್ದೆ ಅಲ್ವಮ್ಮ, ಅದು ತುಂಬಾ ಚೆನ್ನಾಗಿತ್ತು. ನನಗೆ ಅದು ತಿನ್ಬೇಕು ಅಂತ ಅನ್ಸ್ತಿದೆ. ನೀನು ಮತ್ತೊಂದ್ಸಲ ಮಾಡ್ಕೊಡ್ತೀಯಾ? ಅಯ್ಯೋ, ಅದೇನ್ ದೊಡ್ಡ ವಿಷಯನಾ? ನೀವೋಗ್ ಟಿವಿ ನೋಡ್ತೀರಿ, ನಾನ್ ಚಟ್ ಅಂತ ಮಾಡಿ ತಗೊಂಬರ್ತೀನಿ. ನಾನು ತಿನ್ಬೇಕ್ ಅನ್ಕೊಂಡಿದೀನಿ, ಆದ್ರೆ ಅಲ್ವಾ ಮಾಡೋದ್ ಹೆಂಗೆ ಅಂತನೂ ಕಲ್ತ್ಕೋಬೇಕು. ನಾನು ನಿನ್ ಜೊತೆ ಬರ್ತೀನಿ, ಬಾ. ನೀನ್ ಹೆಂಗ್ ಮಾಡ್ತೀಯ ಅಂತ ನೋಡಿ ಕಲ್ತ್ಕೋತೀನಿ. ಅದು ನೀವ್ ಕುತ್ಕೊಳ್ಳಿ ಅತ್ತೆ. ಅರೆ ಬಾ, ನಾವಿಬ್ರು ಸೇರ್ಕೊಂಡ್ ಮಾಡೋಣ. ಸುಕನ್ಯಾ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಅವ್ರ ಅತ್ತೆ ಏನೋ ಸುಕನ್ಯಾನೇ ಮನೆ ಕೆಲ್ಸ ಮಾಡ್ತಾಳೆ, ಕಿಚನ್ನ ನೋಡ್ಕೋತಾಳೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸುಕನ್ಯಾ ಇವತ್ತಿನವರೆಗೂ ಯಾವಾಗ್ಲೂ ಒಂದ್ ಕೆಲ್ಸನೂ ಮಾಡಿರೋದಿಲ್ಲ. ಆದ್ರೆ ಸುಕನ್ಯಾ ಸೋತೋಗಿರೋದು ಹೆಂಗ್ ಒಪ್ಕೋತಾಳೆ? ಅದೇ ಸಮಯದಲ್ಲಿ ಅವಳಿಗೆ ಒಂದ್ ಐಡಿಯಾ ಬರುತ್ತೆ. ಸರಿ ಅತ್ತೆ, ನಾನು ಎಲ್ಲ ರೆಡಿ ಮಾಡ್ತಿರ್ತೀನಿ, ನೀವ್ ಹೋಗ್ ಬಾದಾಮ್ ತಗೊಂಡ್ ಬನ್ನಿ. ಅಯ್ಯೋ, ನನ್ನ ರೂಮ್ಗೆ ಹೋಗ್ಬೇಕಮ್ಮ ಬಾದಾಮ್ ತರಕ್ಕೆ. ಅಲ್ಲೇ ನಿಮ್ ಮಾವ ತಂದಿಟ್ಟಿದ್ದಾರೆ. ಸರಿ ಆಯ್ತು, ತಗೊಂಡ್ ಬರ್ತೀನಿ. ಅವ್ರತ್ತೆ ರೂಮ್ಗೆ ಹೋಗಿದ ತಕ್ಷಣ ಅಲ್ಲಿಗೆ ಅನನ್ಯ ಬರ್ತಾಳೆ. ಸುಕನ್ಯಾ ಹಾಕೊಂಡಿರುವ ಸೀರೆನೇ ಹಾಕೊಂಡಿರ್ತಾಳೆ. ನೀನ್ ಹೋಗು, ನಾನ್ ನೋಡ್ಕೋತೀನಿ. ನಿಜನಾ? ನನಗ್ ಗೊತ್ತು ನಿನ್ಗೆ ಅಲ್ವಾ ಮಾಡಕ್ ಬರುತ್ತೋ ಇಲ್ವೋ ಅಂತ. ಅತ್ತೆ ಬರ್ಷೊತ್ತಿಗೆ ಹೋಗಿ ಇಲ್ಲಿಂದ. ಪಾಪ ಅಕ್ಕ ಬಯಸ್ಕೊಳ್ಳೋದು ಅವಳಿಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಸುಕನ್ಯಾ ಆಗಿ ಅವಳು ಅಡ್ಗೆ ಮಾಡ್ತಾಳೆ. ಸುಕನ್ಯಾ ಆಗಿ ಬದ್ಲಾಗಿ ಅತ್ತೆಗೆ ಅಲ್ವಾ ಮಾಡಕ್ ಹೇಳ್ಕೊಡ್ತಾಳೆ. ಹಲ್ವಾ ಅಷ್ಟು ರುಚಿಯಾಗಿ ಬಂದಿರುತ್ತೆ. ಸುಕನ್ಯಾ ಮಾಡೋ ಈ ಕೆಲ್ಸ ಎಲ್ಲ ನೋಡಿ ಅವ್ರ ಅತ್ತೆಗೆ ತುಂಬಾನೇ ಇಷ್ಟ ಆಗುತ್ತೆ. ಹೋಗ್ತಿದ್ದಂಗ್ಲೇ ಸರ್ಲಾ ಅನನ್ಯ ಹತ್ರ ಅಂತಾರೆ, ಅಮ್ಮ ಸುಕನ್ಯಾ, ನಿನ್ನ ತಂಗಿಗೆ ಕೂಡ ಹೇಳ್ಕೊಡು. ಅವಳನ್ನ ನೋಡಿದ್ರೇನೆ ಕೋಪ ಬರುತ್ತೆ. ಏನೋ ಅಮ್ಮ, ನೀವಿಬ್ರು ಒಂದೇ ಸಲ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೀರ, ಆದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ನಿಮ್ಮಿಬ್ರಲ್ಲಿ. ಸರ್ಲಾ ಹೇಳಿದ್ ಮಾತು ಕೇಳಿ ಪಾಪ ಅವಳಿಗೆ ಬೇಜಾರಾಗತ್ತೆ. ನಿಜ ಏನು ಅಂತ ಹೇಳ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಅವ್ರ ಅಕ್ಕನ ಯೋಚನೆ ಮಾಡಿ ಅವಳು ಏನೂ ಹೇಳೋದಿಲ್ಲ. ಮಾರನೇ ದಿನ ಬೆಳಗ್ಗೆ ಸುಕನ್ಯಾ ಎದ್ದಿದ ತಕ್ಷಣ ಕಿಚನ್ಗೆ ಹೋಗ್ತಿರ್ತಾಳೆ. ಆಗ ಸರ್ಲಾ ಬಂದು ಕೈ ಹಿಡ್ಕೋತಾಳೆ. ಅಯ್ಯೋ ಅತ್ತೆ, ಏನಾಯ್ತು? ನಾನಿವತ್ತು ನಿನ್ ಕೈ ಬಿಡಂಗಿಲ್ಲ. ದಿನ ನೀನ್ ನನ್ನತ್ರ ಸುಳ್ಳು ಹೇಳಿದ್ಯಾ. ನಿನ್ಗೆ ಏನೂ ಬರೋದಿಲ್ಲ. ಅದು ಮಾತ್ರ ಅಲ್ದೆ ನಿನ್ ತಂಗಿ ಮಾಡೋ ಕೆಲ್ಸದಲ್ಲಿ ನೀನ್ ಮಾಡಿದ್ಯಾ ಅಂತ ಹೇಳ್ಕೊಂಡು ನೀನು ಒಳ್ಳೆ ಹೆಸರು ತಗೊಂಡಿದ್ಯಾ. ಅದು ಮಾತ್ರ ಅಲ್ದೆ ಪಾಪ ಅವಳು ಬೈಸ್ಕೊಂಡಿದ್ದಾಳೆ ನನ್ನತ್ರ. ಅದು ಮಾತ್ರ ಅಲ್ದೆ ಮನೆ ಕೆಲ್ಸ ಎಲ್ಲ ಮಾಡ್ಬೇಕಾಗಿತ್ತವಳು. ಸರ್ಲಾ ಚೆನ್ನಾಗ್ ಬೈತಾ ಇರ್ತಾಳೆ. ಆಗ ಸುಕನ್ಯಾ ಮತ್ತೆ ಸುಳ್ಳು ಹೇಳಿ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅಯ್ಯೋ ಇಲ್ಲ ಅತ್ತೆ, ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ಕೆಲ್ಸ ಮಾಡ್ತಿದ್ದೀನಲ್ವಾ. ನಾನ್ ನಿಮ್ ಜೊತೆ ನಿಂತ್ಕೊಂಡ್ ನಿನ್ನೆ ಫುಲ್ಲಾಗಿ ಅಲ್ವಾಲ ಮಾಡ್ದೆ ಅಲ್ವಾ. ನೀವ್ ಕೂಡ ಪಕ್ಕದಲ್ಲೇ ಇದ್ರಿ. ಅಲ್ಲಿದ್ದೆ ಅಲ್ವಾ, ಅದಕ್ಕೆ ನಿಜ ಏನು ಅಂತ ಗೊತ್ತಾಗಿದ್ದು. ನನ್ನೇ ಅಲ್ವಾ ಮಾಡಿ ಹಲ್ವಾ ತೆಗೆದು ಕೆಳಗಡೆ ಇಡುವಾಗ ಕೈ ಸುಟ್ಟೋಯ್ತಲ್ವಾ. ತೋರ್ಸು, ಗಾಯ ತೋರ್ಸು ನೋಡೋಣ, ತೋರ್ಸು. ಸುಕನ್ಯಾ ಕೈ ತೋರ್ಸ್ದೆ ಹಿಂದೆನೆ ಬಚ್ಚಿಟ್ಕೊಂಡಿರ್ತಾಳೆ. ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಸರ್ಲಾಗ್ ಗೊತ್ತಾಗತ್ತೆ. ಆಮೇಲೆ ಸರ್ಲಾ ಅಲ್ಲಿಂದ ಬೇರೆ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅನನ್ಯ ಕೈಗಾಗಿರೋ ಗಾಯದ ಜೊತೆ ನಿಂತಿರ್ತಾಳೆ. ಸರ್ಲಾ ಅವಳ ತಲೆ ಮೇಲೆ ಕೈ ಇಟ್ಟು ತುಂಬಾ ಪ್ರೀತಿಯಿಂದ ಹೀಗಂತಾಳೆ, ನೋಡು ನನ್ನ ಕ್ಷಮಿಸುಮ್ಮ ತಾಯಿ. ಆಮೇಲೆ ನೀನ್ ನನಗೆ ಪ್ರಮಾಣ ಮಾಡ್ಬೇಕು, ನಿನ್ನ ಅಕ್ಕನ ಕಾಪಾಡ್ತೀನಂತ. ಮತ್ತೆ ನೀನ್ ಯಾವಾಗ್ಲೂ ಜನ್ಮದಲ್ಲಿ ನೋವು ತಿನ್ಬಾರ್ದು. ನೀನು ಸಂತೋಷವಾಗಿ ಜೀವಿಸ್ಬೇಕು. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर. और हाँ,
शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।